ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮ್ ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ಮಕರ ರಾಶಿ 2026 ಜುಲೈ ತಿಂಗಳ ಈ ಮಕರ ರಾಶಿಯಲ್ಲಿ ಜನಿಸಿದಂತವರ ಒಂದು ವಿಚಾರವನ್ನು ನಾವು ಗಮನಿಸೋದಾದ್ರೆ, ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ ರಾಶಿಯಿಂದ ಸಪ್ತಮದಲ್ಲಿ ಗುರುಗ್ರಹ, ಶುಕ್ರಗ್ರಹ, ಬುಧ ಗ್ರಹಗಳಿರುವಂತದ್ದು ಯೂಶುವಲ್ ಆಗಿ ವಿವಾಹ ಪ್ರಾಪ್ತಿಯನ್ನು ಮಾಡುತ್ತೆ. ವಿವಾಹದ ಒಂದು ಸೂಚನೆ ಇಲ್ಲ, ಸಡನ್ ಆಗಿ ಸಂಬಂಧ ಬಂದು ಮದುವೆ ಆಗ್ಬಿಡುತ್ತೆ. ಒಳ್ಳೆಯ ಸಂಬಂಧಗಳು, ತುಂಬಾ ಅನುರೂಪವಾದಂತಹ ಸೂಟೇಬಲ್ ಆಗಿರುವಂತಹ ಸಂಬಂಧಗಳು ಬರುತ್ತೆ. ಪ್ರೇಮಿಗಳು ದೂರ ಆಗಿದ್ರೆ ಮತ್ತೆ ಒಂದಾಗ್ತಾರೆ, ಬ್ರೇಕಪ್ ಆಗಿದ್ರೆ. ತುಂಬಾ ಚೆನ್ನಾಗಿದ್ದಂತ ಸ್ನೇಹಿತರು ದೂರ ಆಗಿದ್ರೆ ಮತ್ತೆ ಹತ್ರ ಆಗ್ತಾರೆ. ನೆಂಟರುಗಳು ದೂರ ಆಗಿದ್ದವ್ರು ಹತ್ರ ಆಗ್ತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿ ಆಗಿದ್ರೆ ಹತ್ರ ಆಗ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಿದ್ರೆ, ಬ್ಲಾಗ್ಗಳು ಮಾಡ್ಕೊಂಡು, ವಿಡಿಯೋಗಳು ಮಾಡ್ಕೊಂಡು ಅದರಲ್ಲಿ ಫೇಮಸ್ ಆಗುವಂತ ಒಂದು ಸೂಚನೆ ನಿಮಗೆ ಸಿಗುತ್ತೆ. ಅನಂತರದಲ್ಲಿ ಬಹಳ ಸುಂದರವಾಗಿರುವಂತ, ಲಕ್ಷಣವಾಗಿರುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಯೂಶುವಲ್ ಆಗಿ ಈ ಟೈಮ್ ಪೀರಿಯಡ್ ಅಲ್ಲಿ. 2ನೇ ಮನೆ ಅಧಿಪತಿ 3ನೇ ಮನೆ ಇರೋದ್ರಿಂದ ಹಣಕ್ಕಾಗಿ ಬಹಳ ಅಲೆದಾಟಗಳನ್ನ ಮಾಡ್ಬೇಕಾಗುತ್ತೆ. ಯಾವುದೋ ಒಂದು ಕೊಟ್ಟಂತ ಹಣ ವಾಪಸ್ ಬರೋದಕ್ಕೋ, ಅಥವಾ ನಿಮಗೆ ಬರ್ಬೇಕಾಗಿರೋ ಹಣಕ್ಕೋಸ್ಕರ ನೀವು ಓಡಾಟಗಳನ್ನ ಅತಿ ಹೆಚ್ಚಾಗಿ ಮಾಡ್ಬೇಕಾಗತ್ತೆ. 2ನೇ ಮನೆ ಇರುವಂತ ರಾಹು ಬಂದು ಅಷ್ಟಮದಲ್ಲಿರುವಂತಹ ಕೇತುವನ್ನ ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಬರುತ್ತೆ. ನಿಮ್ಗೆ ಹೆಲ್ಪ್ ಮಾಡುವಂತ ಗ್ರಹಗಳಲ್ಲಿ ಯಾವುದೂ ಇಲ್ಲ. ಜಗಳಗಳು, ಕಟ್ಟಿಟ್ಟ ಬುದ್ಧಿ, ಖಂಡಿತವಾಗಲೂ ಕೂಡ ಜಗಳಗಳು, ಕಿರಿಕಿರಿಗಳು, ಮನಸ್ತಾಪಗಳು ವೈವಾಹಿಕ ಜೀವನದಲ್ಲಿ ಆಗತ್ತೆ. ನಿಮ್ಮದೇ ತಪ್ಪಿಲ್ಲ ಅಂದ್ರೂ ಸಹ ನಿಮ್ಮ ಮೇಲೆ ಅಪವಾದಗಳು ಬರುತ್ತೆ. ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ಇಬ್ರು ದೂರ ಆಗುವಂಥದ್ದು, ಅಥವಾ ಮನೆಯಲ್ಲೇ ದೂರ ಆಗಿರ್ತಾರೆ, ಬೇರೆ ಬೇರೆ ರೂಮಲ್ಲಿ ಜೀವನ ಮಾಡ್ತಿರ್ತಾರೆ. ಸೊ ಈ ರೀತಿ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಬೇಕು. ನಂತರದಲ್ಲಿ ಪಂಚಮ ಭಾವ ಕೂಡ ಬಹಳ ಚೆನ್ನಾಗಿದೆ, ಸಂತಾನದಲ್ಲಿ ಅನುಕೂಲವಾಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಚತುರ್ಥ ಭಾವದಲ್ಲಿರುವಂತಹ ಕುಜಗ್ರಹ, ಪ್ರಾಪರ್ಟಿ ಸಾಧ್ಯತೆ. ಆಮೇಲೆ ನೀವೇ ದುಡಿದು ಮಾಡುವಂತಹ ಪ್ರಾಪರ್ಟಿ ಹೆಚ್ಚಾಗಿರುತ್ತೆ. ಪಿತ್ರಾರ್ಜಿತವಾಗಲ್ಲ, ನೀವೇ ದುಡಿದು ಖರೀದಿ ಮಾಡುವಂತ ಪ್ರಾಪರ್ಟಿ ಅತಿ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಏಕಾಗಿರುತ್ತೆ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋರಿಗೆ ಬಹಳ ಅನುಕೂಲವಾಗಿರುತ್ತೆ. ಆಮೇಲೆ ದ್ವಿತೀಯ ಭಾವದಲ್ಲಿರುವಂತಹ ಗ್ರಹ, ಇದಕ್ಕೆ ನಾವು 7.5 ಬಗ್ಗೆ ಭಯ ಪಡ್ತಿದ್ರೆ ಹನುಮಾನ್ ಚಾಲೀಸವನ್ನ ರೆಗ್ಯುಲರ್ ಆಗಿ ನೀವು ಚಾಂಟ್ ಮಾಡಬಹುದು. ಆಮೇಲೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ, ಸಡನ್ ಆಗಿ ಹಣ ಕೂಡ ಬರುತ್ತೆ. ಆಮೇಲೆ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ, ಹೊಸ ಅನುಭವಗಳಾಗುವಂತ ಸಾಧ್ಯತೆ ಈ ರಾಶಿಯವರಿಗೆ ಅತಿ ಹೆಚ್ಚು ಅಂತ ಹೇಳ್ಬೋದು. ಇಷ್ಟು ವಿಚಾರಗಳಿದೆ.